ಹನೂರ್ ಬಳಿ ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹನೂರಲ್ಲಿ ರಸ್ತೆ ತಡೆದು ಪೊಲೀಸ್ ಠಾಣೆಯ ಮುಂದೆನೇ ಪ್ರತಿಭಟನೆ ಮಾಡಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದ ರಸ್ತೆ ಮಾರ್ಗವನ್ನೇ ಬಂದ್ ಮಾಡಿದ್ದಾರೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋದಕ್ಕೆ ಈ ಒಂದು ಘಟನೆಯಿಂದಾಗಿ ಜನ ಪರದಾಟವನ್ನ ಈಗ ಮಾಡುತ್ತಿದ್ದಾರೆ. ಸ್ಥಳಕ್ಕೆ ಹನೂರು ಶಾಸಕ ಮಂಜುನಾಥ್ ಭೇಟಿ ಕೊಟ್ಟಿದ್ದಾರೆ. ಸಚಿವರ ಜೊತೆ ನಾನು ಮಾತಾಡಿ ಬಗೆಹರಿಸ್ತೇನೆ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ. ಯಾರ್ಯಾರು ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಹೋಗ್ತಾರೋ ಅವರಿಗೂ ಕೂಡ ಇದೀಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕಾರಣ ಮಲೆಮಹದೇಶ್ವರ ಬೆಟ್ಟದ ರಸ್ತೆ ಮಾರ್ಗವನ್ನೇ ಇದೀಗ ಬಂದ್ ಮಾಡಲಾಗಿದೆ. ಎನ್ಕೌಂಟರ್ ಕೇಸ್ ನಡೆದಂತಹ ಹಿನ್ನೆಲೆಯಲ್ಲಿ ರಸ್ತೆ ತಡೆದು ಪೊಲೀಸ್ ಠಾಣೆ ಮುಂದೆ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹನೂರು ಶಾಸಕ ಮಂಜುನಾಥ್ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಎನ್ಕೌಂಟರ್ ಮಾಡಿದ್ದಕ್ಕೆ ಶಾಸಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದು 5:30 ನಡೆತಕ್ಕಂಥ ಘಟನೆ. ಸೊ ಬೆಳಗಿನ ಜಾವ ಕತ್ತಲಲ್ಲಿ ಸ್ವಲ್ಪ ಯಾರಿಗೂ ಕ್ಲಾರಿಟಿ ಇಲ್ಲ. ಸೊ ಇಷ್ಟು ಒಂದು ಜನ ಸ್ವಲ್ಪ ಈಗ ಆಕ್ರೋಶಭರಿತರಾಗಿದ್ದಾರೆ. ಕುಟುಂಬಸ್ಥರು ಎಲ್ಲರೂ ಘಟನೆ ನಡಿಬಾರ್ದಿತ್ತು. ಬಟ್ ಇವತ್ತಿನ ಒಂದು ಸನ್ನಿವೇಶ ಬಹುಶಃ ನಾವು ಇವತ್ತೇನು ಅರಣ್ಯ ಇಲಾಖೆ ಈ ಒಂದು ನಿರ್ಧಾರ ಬಹುಶಃ ತನಿಖೆಯಿಂದನೇ ಹೊರಗೆ ಬರಬೇಕು. ಯಾಕೆಂದರೆ ಈಗ ಪ್ರಾಥಮಿಕವಾಗಿ ತನಿಖೆಗೆ ಆದೇಶ ಆಗಿದೆ. ಈ ಆದೇಶದಿಂದ ಈಗ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ನಾನು ಶಾಸಕನಾಗಿ ಒಂದು ರಿಟೈರ್ಡ್ ಜಡ್ಜ್ ಅವರನ್ನು ಇಟ್ಟು ಒಂದು ತನಿಖೆ ಆಗಿ ಯಾರು ಕಾನೂನನ್ನ ಕೈಗೆ ತಗೊಂಡಿದ್ದಾರೆ ಅವರಿಗೆ ಆ್ಯಕ್ಷನ್ ಆಗಬೇಕು. ಇದು ಭಾಳ ಮುಖ್ಯ. ಮತ್ತು ಈಗ ಕುಟುಂಬಸ್ಥರಿಗೆ ಯಾವ ಥರ ಒಂದು ಪರಿಹರಿಸಬೇಕು ಅನ್ನೋದು ಒಂದು. ಯಾಕೆಂದರೆ ಇವರು ಅರಣ್ಯಗೆ ಹೋಗಬಾರ್ದಿತ್ತು, ಅದು ಒಂದು ವಿಚಾರ ಇದೆ. ಬಟ್ ಈ ಥರದ ಒಂದು ಕಠಿಣ ನಿರ್ಧಾರ ತಗೊಳ್ಳೋಕ್ಕೆ ಅವ್ರಿಗೆ ಏನು ಪರಿಸ್ಥಿತಿ ಅಲ್ಲಿ ಉದ್ಭವ ಆಯಿತು, ಯಾಕಾಯಿತು, ಇದಕ್ಕೆ ಸಂಪೂರ್ಣ ತನಿಖೆ ಆಗಿ ಈಗ ಕುಟುಂಬಸ್ಥರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಗುಂಡಿನ ಚಕಮಕಿ ನಡೆದಿದೆ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಅವರು ಆತ್ಮರಕ್ಷಣೆಗೆ ಮಾಡಿದ್ದೀವಿ ಅಂತ ಒಂದು ಹೇಳ್ತಾರೆ. ಬಟ್ ಈಗೇನು ತನಿಖೆಯಿಂದಲೇ ನಮಗೆ ಹೆಚ್ಚಿನ ಮಾಹಿತಿ ಬರಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಭಕ್ತರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿಯಾದಂತಹ ವಾತಾವರಣ ಇದೆ ಅಲ್ಲಿ? ನವಿತಾ ಜೈನ್ ಏನು ಹನೂರು ಇದೆ, ಹನೂರು ಮಲೆಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ಇದೆ. ಹಾಗಾಗಿ ಗ್ರಾಮಸ್ಥರು ಏನು ಒಂದು ಶಾಗ್ಯ ಗ್ರಾಮದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು, ಧ್ವಂಸ ಮಾಡಿದ್ರು. ಅವರೆಲ್ಲ ಈಗ ಶಿಫ್ಟ್ ಆಗಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಹನೂರಕ್ಕೆ ಶಿಫ್ಟ್ ಆಗಿ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು. ನಮ್ಮವರು ಯಾರು ಸಹ ಅಲ್ಲಿ ಇದಕ್ಕೆ ಹೋಗಿರ್ಲಿಲ್ಲ, ಬೇಟೆಗೆ ಹೋಗಿರ್ಲಿಲ್ಲ. ಅವರು ಕಾಣೆಯಾಗಿದ್ದ ಹಸುವನ್ನು ಹುಡುಕೊಂಡು ಹೋಗಿ ಅಲ್ಲೇ ಮಲಗಿದ್ರು. ಅವ್ರು ಮಲಗಿದ್ದವ್ರ ಮೇಲೆ ಇವರು ವಿನಾಕಾರಣ ಎನ್ಕೌಂಟರ್ ಮಾಡಿ ಅವ್ರು 3 ಜನ ಸಾಯಿಸಿದ್ದಾರೆ. ಹಾಗಾಗಿ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಮತ್ತು ಸತ್ತವ್ರ ಕುಟುಂಬಕ್ಕೆ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅವ್ರನ್ನ ಯಾರು ಅಧಿಕಾರಿಗಳಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು. ಹಾಗಾಗಿ ಒತ್ತಾಯ ಮಾಡಿ ಒಂದು ರಸ್ತೆ ತಡೆಯನ್ನು ಮಾಡಿದೆ. ಹಾಗಾಗಿ ಕಿಲೋಮೀಟರ್ ಗಟ್ಟಲೆಯಲ್ಲಿ ರಸ್ತೆ ವಾಹನಗಳು ನಿಂತಿವೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ಭಕ್ತರು ಪರದಾಡುವಂತಾಗಿದೆ. ಇದೀಗ ತಾನೇ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಮತ್ತು ಜಿಲ್ಲಾಧಿಕಾರಿ ತೀರ್ಪ ಬಂದು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಏನು ಘಟನೆ ಆಯ್ತು ಆ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಮಾಡಿಸೋದಕ್ಕೆ ಕ್ರಮ ತಗೊಳ್ತೀವಿ. ಸೋಮವಾರ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ನ್ಯಾಯಾಂಗ ತನಿಖೆ ಕ್ರಮ ತಗೊಳ್ತೀವಿ. ಮತ್ತೆ ಏನು ತಪ್ಪಿತಸ್ಥಿದ್ದಾರೆ ಎನ್ಕೌಂಟರ್ ಮಾಡಿ ಯಾರು ಆದೇಶ ಮೇಲೆ ಮಾಡಿದ್ರು ಮತ್ತೆ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಅವ್ರ ವಿರುದ್ಧ ಅಧಿಕಾರಿಗಳನ್ನು ಸಹ ಸಸ್ಪೆಂಡ್ ಮಾಡೋದಕ್ಕೆ ಕ್ರಮ ತಗೋತೀವಿ. ಮತ್ತೆ ಪರಿಹಾರದ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅದ್ರ ಬಗ್ಗೆ ಒಂದು ಕ್ರಮ ತಗೊಳ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಈಗ ಸ್ವಲ್ಪವಾಗಿ ಪ್ರತಿಭಟನೆಗಾರರು ಚೆದರ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಶಾಂತವಾದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನೂ ಸಹ ಅಲ್ಲಲ್ಲಿ ಪ್ರತಿಭಟನೆ ಜನಗಳು ನೆರೆದಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈಗ ಒಂದ್ ಕಡೆ ಓಕೆ, ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಡೀಟೇಲ್ಸ್ಗೆ.